ಕ್ರಿಸ್ತನಾದರೂ ಮಗನಾಗಿ ದೇವರ ಮನೆಯ ಮೇಲೆ ಅಧಿಕಾರಿಯಾಗಿದ್ದಾನೆ. ಇಷ್ಟ ದೇವರು ಈ ಸಭೆಯ ಮೇಲೆ ಆತನ ಅಧಿಕಾರನಾಗಿದ್ದಾನೆ. ಹಲ್ಲೆಲೂಯ. ಆತನ ಮನೆಯು, ಆತನ ವಾಕ್ಯ ಹೇಳುತ್ತದೆ, ನಿಮಗೋಸ್ಕರ ಇಟ್ಟಿದ್ದೇನೆ ಅನೇಕ ಬಿಡಾರಗಳು ಇದ್ದಾವೆ. ನನ್ನ ಮನೆಯಲ್ಲಿ ಪ್ರವೇಶಿಸುವುದಕ್ಕೆ, ನನ್ನ ಮನೆಯಲ್ಲಿ ಬರುವುದಕ್ಕೆ ನೀವು ನಂಬಿಗಸ್ತರಾಗಿರಿ, ಧೈರ್ಯವಾಗಿರಿ. ಓದಮ್ಮ. ನಾವು ನಮ್ಮ ಧೈರ್ಯವನ್ನು ನಮ್ಮ ನಿರೀಕ್ಷೆಯಿಂದ ಉಂಟಾಗುವ ಉತ್ಸಾಹವನ್ನು ಕಡೆ ತನಕ ದೃಢವಾಗಿ ಹಿಡಿದುಕೊಂಡವರಾದರೆ ನಾವೇ ದೇವರ ಮನೆಯವರು. ಹಲ್ಲೆಲೂಯ. ದೇವರ ಮನೆ ಅಂದರೆ ನಾವು ಕಟ್ಟಿಕೊಳ್ಳುವಂಥ ಮನೆ ಅಲ್ಲ ಪ್ರಿಯರೇ. ನಾವೇ ದೃಢವಾಗಿದ್ದು ನಿರೀಕ್ಷೆಯಾಗಿದ್ದು ದೇವರ ಮನೆಯನ್ನು ಕಾಪಾಡಿಕೊಳ್ಳ್ರೆ ಅದು ನಾವೇ ಒಂದು ದೇವರ ಮನೆಯಾಗಿದ್ದಂಗೆ ಪ್ರಿಯರೇ. ಹಲ್ಲೆಲೂಯ. 1 ಕೊರಿಂಥಿಯನ್ಸ್ ಚಾಪ್ಟರ್ 9 ವರ್ಸ್ 17, 9ನೇ ಅಧ್ಯಾಯ 17ನೇ ವಚನ ಓದಿರಿ ಪ್ರಿಯರೇ. ನಾವು ಸ್ವಂತ ಇಷ್ಟದಿಂದ ಈ ಕೆಲಸವನ್ನು ಮಾಡಿದರೆ, ದೇವರು ಹೇಳ್ತಾ ಇದ್ದಾನೆ ನೋಡ್ರಿ ಪ್ರಿಯರಲ್ಲಿ, ನನಗೆ ಬಹುಮಾನ ದೊರೆಯುವುದು. ಹಲ್ಲೆಲೂಯ. ನೀವು ಇಷ್ಟವಾದಂಥ ಕೆಲಸ ಮಾಡಿದರೆ ನಿಮಗೆ ಎಷ್ಟು ಸಂತೋಷವಾಗುತ್ತದೆ. ಇವತ್ತೊಂದು ದಿನ ಕೆಲಸ ಮುಗಿತಪ್ಪ ಎಂಬುದಾಗಿ ನಾವು ಅಂದ್ಕೊಳ್ತೇವಲ್ಲ, ಆಗ ದೇವರು ಕೆಲಸ ಮಾಡಿದರೆ ಅದು ಎಷ್ಟೋ ಸಂತೋಷವಂತ ಪ್ರಿಯರೇ. ಹಲ್ಲೆಲೂಯ. ನಾವು ದೇವರ ಕೆಲಸ ಮಾಡುವವರಾಗಿರಬೇಕು. ಆತನು ನಮಗೋಸ್ಕರ ಅನೇಕ ಬಯಸ್ಕೊಂಡನು ಪ್ರಿಯರೇ. ದೇವರು, ಚಿಕ್ಕ ವಿಷಯ ಹೇಳುತ್ತೇನೆ, ದೇವರ ವಾಕ್ಯವನ್ನು ಸಾರುವಾಗ, ದೇವರ ಪ್ರಸಂಗವನ್ನು ಹೇಳುವಾಗ ಅನೇಕ ಜನಗಳು ಹೀಯಾಳಿಸ್ತಾ ಇದ್ದರು. ಆತನೇನು ಸ್ವಸ್ಥತೆ ಮಾಡುತ್ತಾನ, ಆತನೇನು ದೇವರಂತಾರ, ಆತನು ದೇವರಲ್ಲ ಎಂಬುದಾಗಿ ಅಂತ ಇದ್ದರು. ದೇವರು ನಮಗೋಸ್ಕರ ಅನೇಕ ಶ್ರಮೆಗಳನ್ನು ಹೊಂದಿಕೊಂಡು ಆತನು ನಮಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಬಿಟ್ಟಿದ್ದನು ಪ್ರಿಯರೇ. ನಾವು ಆತನಿಗಾಗಿ ಸ್ವಲ್ಪನಾದರೂ ಕಷ್ಟಪಡೋಣ, ನಿರೀಕ್ಷೆ ಉಳ್ಳವರಾಗಿರೋಣ, ಧೈರ್ಯವುಳ್ಳವರಾಗಿರೋಣ, ನಂಬಿಗಸ್ತರಾಗಿರೋಣ. ಆತನು ಬರುವಾಗ, ಮೇಘದಲ್ಲಿ ಬರುವಾಗ ನಾವು ಬರೋಣದಲ್ಲಿ ಎತ್ತಲ್ಪಡುತ್ತೇವೆ ಪ್ರಿಯರೇ. ಬಿಡಲ್ಪಟ್ಟವರಿಗೆ ಇರುತ್ತದೆ ಶ್ರಮಗಳು, ಎತ್ತಲ್ಪಡುವಂಥ ನಾವು ಆತನನ್ನು ನೋಡುತ್ತೇವೆ ಪ್ರಿಯರೇ. ಹಲ್ಲೆಲೂಯ. ಈ ಲೋಕವು ಶಾಶ್ವತವಲ್ಲ ಪ್ರಿಯರೇ, ದೇವರ ರಾಜ್ಯವು, ಆತನ ಮನೆಯು ಶಾಶ್ವತವು. ಹಲ್ಲೆಲೂಯ. ಯೋಹಾನ ಬರೆದ ಸುವಾರ್ತೆ ಜಾನ್ ಚಾಪ್ಟರ್ 5:13. ಐದನೇ ಅಧ್ಯಾಯ 30ನೇ ವಚನ. ಜಾನ್ ಚಾಪ್ಟರ್ 5 ವರ್ಸ್ 13. ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುತ್ತೇನೆ ಮತ್ತು ಸ್ವಂತ ಚಿತ್ತವಲ್ಲ ನೆರವೇರಬೇಕೆಂದು ಅಪೇಕ್ಷಿಸದೆ ನನ್ನನ್ನು ಕಳಿಸಿದ್ದಾತನ ಚಿತ್ತವು ನೆರವೇರಬೇಕೆಂದು ಅಪೇಕ್ಷಿಸುವವರಿಗೆ ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ನೋಡ್ರಿ ಪ್ರಿಯರೇ, ನಾವು ಈ ಲೋಕಕ್ಕೆ ಬಂದೇವಂತ ನಮ್ಮ ಚಿತ್ತವಲ್ಲ, ಗರ್ಭದಲ್ಲಿ ನಮ್ಮನ್ನು ಯಾವಾಗ ಆತನು ನೋಡಿದ್ದಾನೆ, ಗರ್ಭದಲ್ಲಿ ಯಾವಾಗ ನಮ್ಮನ್ನು ಕಂಡಿಡಿದ್ದಾನೆ, ಆತನ ರೂಪದಲ್ಲಿ ನಾವು ನಿರ್ಮಿಸಲ್ಪಟ್ಟಿದ್ದೇವೆ ಪ್ರಿಯರೇ. ಅದಕ್ಕೆ ನಮ್ಮ ಸ್ವಂತ ಇಚ್ಛಕ್ಕಾಗಿ ದುಡಿಕೊಳ್ಳಬಾರ್ದು, ನಮ್ಮ ಸ್ವಂತ ಕೆಲಸವನ್ನು ಮಾಡಿಕೊಳ್ಳಬಾರ್ದು. ದೇವರು ಅದೇ ಹೇಳ್ತಾ ಇದ್ದಾನೆ, ನಿನ್ನ ಸ್ವಂತಕ್ಕಾಗಿದ್ದರೆ ನೀನು ಎಲ್ಲಿರುತ್ತಿದೆಯೋ ಗೊತ್ತಿಲ್ಲ. ಒಂದು ಕ್ಷಣವು ನಿನ್ನನ್ನು ಮರೆತರೆ ನಿಮ್ಮ ಗತಿ ಏನಿರುತ್ತದೆ ಪ್ರಿಯರೇ. ಅನೇಕ ಆಕ್ಸಿಡೆಂಟ್ಗಳಿಂದ ತಪ್ಪಿಸಿಕೊಂಡಿದ್ದೇವೆ,
ಅನೇಕ ಮರಣ ವ್ಯಾಧಿಗಳಿಂದ ತಪ್ಪಿಸಿಕೊಂಡಿದ್ದೇವೆ, ಅನೇಕ ಗಂಡಾಂತರಗಳಿಂದ ತಪ್ಪಿಸಿಕೊಂಡಿದ್ದೇವೆ. ಆದರೆ ದೇವರ ಚಿತ್ತ ಇದೆ ನಮ್ಮ ಮೇಲೆ. ಆತನು ನಮ್ಮನ್ನು ಇನ್ನೂ ಭೂಲೋಕದಲ್ಲಿ ಇಟ್ಟಿದ್ದಾನೆ. ನಾವು ನಮ್ಮಿಂದ ಏನೋ ಅಪೇಕ್ಷಿಸುತ್ತಾ ಇದ್ದಾನೆ ಆತನು. ಹಲ್ಲೆಲೂಯಾ. ನಾವು ಆತನಿಗಾಗಿ ಆತನೊಂದಿಗೆ ನಾವು ಜೀವಿಸುವವರಾಗಿರಬೇಕು. ಆತನ ಮನೆಯಲ್ಲಿ ಸಂತೋಷಿಸುತ್ತಾ ಇರಬೇಕು ಪ್ರಿಯರೇ. ಏನೋ ನಾವು ಸುಮ್ಕೆ ಹುಟ್ಟಿದ್ದೇವೆ, ಸುಮ್ಕೆ ಕೆಲಸ ಮಾಡಿದ್ದೇವೆ, ಸುಮ್ಮನೆ ನಮ್ಮ ಜೀವನಗಾಗಿ ನಮ್ಮ ಪಾಡಿಗಾಗಿ ನಾವು ದುಡಿಯೋದಲ್ಲ. ಆತನ ಮನೆಗಾಗಿ, ನಮ್ಮ ರಕ್ಷಣೆ ಕಾಪಾಡಿಕೊಳ್ಳುವುದಕ್ಕಾಗಿ ನಾವು ಆತನ ಸೇವೆ ಮಾಡುವವರಾಗಿರಬೇಕು. ಹಲ್ಲೆಲೂಯಾ. 1 ಕೊರಿಂಥಿಯನ್ 4ನೇ ಅಧ್ಯಾಯ 5ನೇ ವಚನ. ಬೇಗನೆ ಓದ್ರಿ ಪ್ರಿಯರೇ. ಅದಾದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿರಿ. ಕರ್ತನು ಬರೋ ತನಕ ತಡೀರಿ. ದೇವರು ಹೇಳ್ತಾ ಇದ್ದಾನೆ, ನಿಮ್ಮಿಂದ ಅನೇಕ ಶ್ರಮಗಳು ಬರ್ತಾ ಇದ್ದಾವ, ಅನೇಕ ಜನಗಳು ಬೈತಾ ಇದ್ದಾರ. ಕರ್ತನ ಬರೋ ತನಕ ತಾಳ್ರಿ. ಒಂದಿನ ಅವರಿಗೆ ಶಿಕ್ಷೆ ಇರುತ್ತದೆ. ನಾವು ಒಬ್ಬರಿಗೆ ತೀರ್ಪು ಮಾಡೋರಲ್ಲ, ಒಬ್ರಿಗೆ ಹೇಳುವಂಥವರಲ್ಲ. ಆಗಲಪ್ಪ ಎಂಬುದಾಗಿ ಮಾತನಾಡ್ಕೊಂಡು ಬಿಟ್ಟು ಬಿಡಬೇಕು. ದೇವರ ವಾಕ್ಯ ಹೇಳುತ್ತದೆ, ಆದ್ದರಿಂದ ಕಾಲಕ್ಕೆ ಮೊದಲೇ ಯಾವುದು ಕುರಿತು ತೀರ್ಪು ಮಾಡಬೇಡಿರಿ, ಕರ್ತನ ಬರುವ ತನಕ ತಡೆಯಿರಿ. ಅವಸರಗೊಳ್ಳಬಾರ್ದು. ಸೇವೆ ಮಾಡಿರಿ, ಪ್ರಾರ್ಥಿಸಿರಿ, ದೇವರಲ್ಲಿ ನಿರತವಾಗಿರಿ. ಕರ್ತನು ಬರುತ್ತಾನೆ. ಆತನು ಸಿಂಹಾಸನ ರೂಢನಾಗೆ ದೇವದೂತರೊಡನೆ ಮೇಘದೊಳಗೆ ಬಂದು ತುತ್ತೂರಿ ಊದುವಾಗ ನಾವು ನಿಜವಾಗಿ ದೇವರನ್ನು ನಂಬಿಕೊಂಡಿದ್ದವರು ಎತ್ತಲ್ಪಡುತ್ತೇವೆ, ಅವಿಶ್ವಾಸದಲ್ಲಿ ಇರುವಂಥವರು ಬಿಡಲ್ಪಡುತ್ತಾರೆ. ತಂದೆ ಮನೆ ನೋಡಿ ಪ್ರಿಯರೇ, ಇಲ್ಲಿ ನೋಡಿದರೆ ಇಟಂಗಿಗಳು ಗ್ವಾಡಿಗಳು ಇರ್ತವೆ. ತಂದೆ ಮನೆ ಹತ್ರ ನೋಡಿದರೆ ಅದು ಎಷ್ಟು ಫುಲ್ ಬಂಗಾರ ಹೊಳೆಯುತ್ತದೆ ಅಂತೆ. ಆತನ ಮುಖ ಕೂಡ ನೋಡಲಿಕ್ಕೆ ಆಗೋದಿಲ್ಲ. ಒಂದು ಸತಿ ಊಹಿಸ್ಕೊಳ್ರಿ, ನಾವು ಅವಾಗ ಅಲ್ಲಿ ನಿಂತರೆ ಎಷ್ಟು ಸಂತೋಷ. ದೇವರ ಹತ್ರ ಇರುವುದು ಭಾಳ ಒಳ್ಳೆಯದು ಪ್ರಿಯರೇ. ಅದಕ್ಕೆ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳೋಣ. ಒಬ್ಬರಿಗೆ ತೀರ್ಪು ಮಾಡಬಾರ್ದು. ನಾವು ದೇವರಲ್ಲಿ ನಿರೀಕ್ಷೆಯಾಗಿದ್ದು, ಧೈರ್ಯವಾಗಿದ್ದು, ಸಹನವುಳ್ಳವರಾಗಿದ್ದು ನಡೆದುಕೊಳ್ಳೋಣ ಪ್ರಿಯರೇ.